ಓಂ ಶಾಂತಿ. ಮುರುಳಿಯ ದಿನಾಂಕ 13/10. ಅವ್ಯಕ್ತ ಬಾಪ್ದಾದ. ರಿವೈಸ್ ಡೇಟ್ 11/3/2002 ಮಹಾವಾಕ್ಯಗಳು. ಮುರುಳಿಯ ಹೆಡ್ಡಿಂಗ್: ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ. ಇದನ್ನ ವಿಶ್ವ ಸೇವೆಯಲ್ಲಿ ಅರ್ಪಣೆ ಮಾಡಿ. ಬಾಬಾ ತಿಳಿಸ್ತಾ ಇದ್ದಾರೆ, ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ತನ್ನ ವಿಶ್ವದ 4 ಕಡೆಯ ಶ್ರೇಷ್ಠ ಭಾಗ್ಯವಂತ ಬ್ರಾಹ್ಮಣ ಕುಲದವರಿಗೆ ಬಹಳ ಬಹಳ ಪದುಮ ಬಾರಿ ದಿವ್ಯ ಅಲೌಕಿಕ ಜನ್ಮದ ಶುಭಾಶಯವನ್ನ ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ಅತಿ ಸ್ನೇಹದ ಹೃದಯಪೂರ್ವಕವಾದ ಪ್ರೀತಿಯ ಆತ್ಮಿಕ ಪುಷ್ಪಗಳೊಂದಿಗೆ ಜನ್ಮದಿನದ ಶುಭಾಶಯವನ್ನ ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ವಿಶೇಷತೆಯನ್ನ ನೋಡಿ ಹರ್ಷವಾಗ್ತಾ ಇದ್ದಾರೆ. ವಾ ನನ್ನ ಮಕ್ಕಳೇ ವಾ ಎಂದು ಹೃದಯಪೂರ್ವಕವಾದ ಹಾಡನ್ನ ಹಾಡ್ತಾ ಇದ್ದಾರೆ. ಇಂದಿನ ದಿನ ಅಮೃತ ವೇಳೆಯಿಂದ ಎಲ್ಲ ಮಕ್ಕಳ ಹೃದಯದಲ್ಲಿ ವಾ ತಂದೆ ಹಾಗೂ ನಮ್ಮ ಅಲೌಕಿಕ ಜನ್ಮದ ಖುಷಿಯ ಅಲೆ ಕಾಣ್ತಾ ಇತ್ತು. ತಂದೆ ಅಮೃತ ವೇಳೆಯಿಂದ ಅಭಿನಂದನೆಯ ಮಾಲೆಗಳನ್ನ ನೋಡಿ ಖುಷಿಯಾಗ್ತಾ ಇದ್ರು. ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಸಂಗಮಯುಗದಲ್ಲಿ ಮಾತ್ರ ಆಚರಿಸ್ತಾರೆ. ಸತ್ಯುಗದಲ್ಲಿ ಇಂಥ ಅಲೌಕಿಕ ಜನ್ಮದಿನವನ್ನ ಆಚರಿಸೋದಿಲ್ಲ. ತಂದೆ ಹಾಗೂ ಮಕ್ಕಳ ಜನ್ಮವು ಒಂದೇ ದಿನದಲ್ಲಿ ಆಚರಿಸುವ ಇಂತಹ ವಿಚಿತ್ರ ಜನ್ಮದಿನ ಅಲ್ಲಿಯೂ ಸಹ ಇರೋದಿಲ್ಲ. ಒಂದೇ ದಿನ ತಂದೆ ಹಾಗೂ ಮಕ್ಕಳ ಜನ್ಮದಿನ ಆಚರಿಸೋದನ್ನ ಇದುವರೆಗೆ ಕೇಳಿದ್ದೀರಾ? ಆದರೆ ಇಂದಿನ ದಿನ ನೀವು ಮಕ್ಕಳ ಹಾಗೂ ಬಾಪ್ ದಾದಾರವರ ಜನ್ಮ ಒಂದೇ ದಿನದಂದು ಆಚರಿಸುತ್ತಿದ್ದೀರಿ. ವಾಹ್ ಎಂಬ ಹಾಡನ್ನ ಹಾಡ್ತಾ ಇದ್ದೀರಿ. ಇಂದು ಬಾಪ್ ದಾದಾ ಅಮೃತ ವೇಳೆಯಲ್ಲಿ ಒಂದು ಮಾಲೆಯನ್ನ ಮಾಡ್ತಾ ಇದ್ರು. 108ರ ಫೈನಲ್ ಮಾಲೆಯನ್ನು ಮಾಡ್ತಾ ಇರ್ಲಿಲ್ಲ. ಏಕೆಂದ್ರೆ ನೀವು ಆ ಮಾಲೆಯಲ್ಲಿ ನಮ್ಮ ಹೆಸರಿರಬೇಕೆಂದು ಯೋಚಿಸಿರಬಹುದು. ಆದಿ ಸ್ಥಾಪನೆಯ ಸಮಯದಿಂದ ಈಗ ವಿನಾಶ ಸಮಯದ ಸಮೀಪದವರೆಗೆ ಯಾವ ಯಾವ ಮಕ್ಕಳು ಅಮರ ಭವದ ವರದಾನಿಯಾಗಿದ್ದಾರೆಂಬ ಮಾಲೆಯನ್ನು ಇಂದು ಮಾಡ್ತಾ ಇದ್ರು. ಈ ರೀತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಜೊತೆಯಲ್ಲಿ ಸರ್ವ ಚರಿತ್ರೆಯನ್ನ ನೋಡುವ ಹಾಗೂ ಕೇಳುವಂತ ಶ್ರೇಷ್ಠ ಪಾತ್ರ ಡ್ರಾಮಾ ಅನುಸಾರವಾಗಿ ಈ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗಿದೆ. ಆದರೆ ಆ ಆತ್ಮಗಳು ಸಹ ಎಷ್ಟೊಂದು ಕಡಿಮೆ ಇದ್ದಾರೆ. ನಿಮ್ಮೆಲ್ಲರ ಪಾತ್ರವೂ ಇದೆ. ಏಕೆಂದರೆ ಬಾಪ್ ದಾದಾ ಬ್ರಾಹ್ಮಣ ವಂಶಾವಳಿಯ ಮಾಲೆಯನ್ನ ಮಾಡ್ತಾ ಇದ್ರು. ಅದರಿಂದ ವಿಶ್ವದ ಅಂದಾಜಿನಲ್ಲಿ ಬ್ರಾಹ್ಮಣ ಆತ್ಮಗಳೆಲ್ಲರೂ ಬಹಳ ಭಾಗ್ಯವಂತರಾಗಿದ್ದಾರೆ. ಏಕೆಂದರೆ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾಗಿದ್ದೀರಿ. ಏಕೆಂದರೆ ವಿಶ್ವದ ಕೋಟ್ಯಾಂತರ ಆತ್ಮಗಳು ಒಂದು ಕಡೆ, ಮತ್ತೊಂದು ಕಡೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮ ಒಬ್ಬರಾಗಿದ್ದಾರೆ. ಹೀಗೆ ಜನ್ಮದಿನದಂದು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಿಗೆ ಕೆಲವರಿಗಷ್ಟೇ ಅಲ್ಲದೆ ಎಲ್ಲಾ ಮಕ್ಕಳ ಜನ್ಮ ಪತ್ರಿಕೆಯನ್ನ ನೋಡ್ತಾ ಪ್ರತಿಯೊಬ್ಬರ ವಿಶೇಷತೆಗಳ ಮಾಲೆಯನ್ನ ಕೊರಳಿಗೆ ಹಾಕ್ತಾ ಇದ್ರು. ನಾವು ಒಂದು ವೇಳೆ ಹೊಸ ಮಕ್ಕಳಿರಬಹುದು, ಆದಿಯ ಮಕ್ಕಳಿರಬಹುದು, ಮಧ್ಯದ ಮಕ್ಕಳಿರಬಹುದು. ಆದರೆ ವಿಶೇಷವಾಗಿದ್ದಾರೆ ಹಾಗೂ ವಿಶೇಷವಾಗಿಯೇ ಇರುತ್ತಾರೆ. ಇಡೀ ಕಲ್ಪದಲ್ಲಿ ವಿಶೇಷವಾಗಿರುತ್ತೀರಿ. ಇಡೀ ಕಲ್ಪದಲ್ಲಿ ವಿಶ್ವದ ಸರ್ವ ಆತ್ಮಗಳಿಗೆ ತಾವು ಶ್ರೇಷ್ಠ ಆತ್ಮಗಳ ಮೇಲೆ ಮಹಾನತೆಯ ದೃಷ್ಟಿ ಇರುತ್ತದೆ. ಆದುದರಿಂದ ತಾವು ತಮ್ಮ ವಿಶೇಷತೆಗಳನ್ನ ತಿಳಿದುಕೊಂಡಿದ್ದೀರಾ? ಪ್ರತಿಯೊಬ್ಬರೂ ತಮ್ಮ ವಿಶೇಷತೆಗಳನ್ನ ತಿಳಿದುಕೊಂಡಿದ್ದೀರಾ? ಒಂದು ವೇಳೆ ತಿಳಿದುಕೊಂಡಿದ್ದರೆ ಕೈಯನ್ನ ಎತ್ತಿರಿ. ಬಹಳ ಒಳ್ಳೆಯದು. ಹಾಗಾದರೆ ಆ ವಿಶೇಷತೆಗಳನ್ನ ಏನ್ ಮಾಡ್ತೀರಿ? ತಮ್ಮ ವಿಶೇಷತೆಗಳನ್ನ ತಿಳಿದುಕೊಂಡಿರೋದು ಹಾಗೂ ಮಾನ್ಯತೆ ಮಾಡಿರೋದು ಬಹಳ ಒಳ್ಳೆಯದಾಗಿದೆ. ಆದ್ರೆ ಅವುಗಳನ್ನ ಏನ್ ಮಾಡ್ತೀರಿ? ಬೇರೆ ರೀತಿಯಲ್ಲಿ ಉಪಯೋಗಿಸುವುದಿಲ್ವೇ? ಆ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ. ಪರಮಾತ್ಮನ ಈ ಕೊಡುಗೆಯನ್ನ ವಿಶ್ವ ಸೇವೆಗೆ ಅರ್ಪಣೆ ಮಾಡಬೇಕು. ಒಂದು ವೇಳೆ ವಿಶೇಷತೆಗಳನ್ನ ನಕಾರಾತ್ಮಕ ರೂಪದಲ್ಲಿ ಉಪಯೋಗಿಸಿದರೆ ಅದು ಅಭಿಮಾನದ ರೂಪವಾಗಿ ಬಿಡುತ್ತದೆ. ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಬಂದ ನಂತರ, ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆಯಿಂದ ತುಂಬಾ ವಿಶೇಷತೆಗಳು ಪ್ರಾಪ್ತಿಯಾಗುತ್ತವೆ. ಏಕೆಂದರೆ ತಂದೆಗೆ ಮಕ್ಕಳಾಗುವುದರಿಂದ
ವಿಶೇಷತೆಗಳ ಖಜಾನೆಗೆ ಅಧಿಕಾರಿಯಾಗಿ ಬಿಡುತ್ತೀರಿ. ಒಂದೆರಡು ವಿಶೇಷತೆಗಳು ಅಲ್ಲ, ಅನೇಕ ವಿಶೇಷತೆಗಳು ಇದೆ. ಈ ನೆನಪಾರ್ಥವಾಗಿ ನಿಮ್ಮ ವಿಶೇಷತೆಗಳ ವರ್ಣನೆಯನ್ನ ಹೀಗೆ ಮಾಡುತ್ತಾರೆ. 16 ಕಲಾ ಸಂಪನ್ನ, ಕೇವಲ 16 ಮಾತ್ರವಲ್ಲ, 16 ಎಂದರೆ ಸಂಪೂರ್ಣ ಎಂದರ್ಥ. ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವೀಕಾರಿ ಸ್ವರೂಪವು ತುಂಬಾ ವಿಸ್ತಾರವಿದೆ. ಹೇಳುವಾಗ ಸಂಪೂರ್ಣ ನಿರ್ವೀಕಾರಿ ಎಂದು ಹೇಳಿದರೂ ಸಹ ಆ ಸಂಪೂರ್ಣತೆಯಲ್ಲಿ ಸ್ವಲ್ಪ ವಿಸ್ತಾರವಿದೆ. ಹೀಗೆ ವಿಶೇಷತೆಗಳು ತಂದೆಯ ಮೂಲಕ ಪ್ರತಿ ಬ್ರಾಹ್ಮಣನಿಗೆ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಆದರೆ ಆ ವಿಶೇಷತೆಗಳನ್ನ ಧಾರಣೆ ಮಾಡಬೇಕು, ನಂತರ ಸೇವೆಯಲ್ಲಿ ತೊಡಗಿಸಬೇಕು. ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ, ನನ್ನ ವಿಶೇಷತೆಗಳಲ್ಲ. ಪರಮಾತ್ಮನ ಕೊಡುಗೆ ಎಂದು ತಿಳಿದುಕೊಳ್ಳುವುದರಿಂದ ಆ ವಿಶೇಷತೆಯಲ್ಲಿ ಪರಮಾತ್ಮನ ಶಕ್ತಿಯು ತುಂಬಲ್ಪಡುತ್ತದೆ. ಒಂದು ವೇಳೆ ನನ್ನ ವಿಶೇಷತೆ ಎಂದು ಹೇಳಿದರೆ ಅಭಿಮಾನ ಹಾಗೂ ಅಪಮಾನ ಎರಡನ್ನೂ ಎದುರಿಸಬೇಕಾಗುತ್ತದೆ. ಯಾವುದೇ ರೀತಿಯ ಅಭಿಮಾನವಾಗಿರಬಹುದು. ಒಂದು ವೇಳೆ ಜ್ಞಾನ, ಯೋಗದ, ಸೇವೆಯ, ಬುದ್ಧಿಯ ಯಾವುದೇ ಗುಣ, ಈ ರೀತಿ ಯಾವುದೇ ಅಭಿಮಾನವಿದ್ದಾಗ ಅದರ ಚಿಹ್ನೆ ಅವರಿಗೆ ಅತಿ ಬೇಗ ಅಪಮಾನದ ಅನುಭವ ಆಗುತ್ತದೆ. ಹೀಗೆ ನೀವು ವಿಶೇಷ ಆತ್ಮಗಳಾಗಿದ್ದೀರಿ, ಅಂದರೆ ಪರಮಾತ್ಮನ ಕೊಡುಗೆಗೆ ಅಧಿಕಾರಿಗಳಾಗಿದ್ದೀರಿ. ಇಂದು ತಾವೆಲ್ಲರೂ ಬಾಪ್ ದಾದಾರವರ ಜನ್ಮದಿನವನ್ನ ಆಚರಿಸಲು ಬಂದಿದ್ದೀರಿ. ಹಾಗೆಯೇ ಬಾಪ್ ದಾದಾ ತಮ್ಮೆಲ್ಲರ ಜನ್ಮದಿನವನ್ನ ಆಚರಿಸಲು ಬಂದಿದ್ದಾರೆ. ನೀವು ಕೇವಲ ಬಾಪ್ ದಾದಾ ಒಬ್ಬರ ಜನ್ಮದಿನವನ್ನ ಆಚರಿಸಿರುವಿರಿ, ಆದರೆ ಬಾಪ್ ದಾದಾ ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನ ಆಚರಿಸಲು ಬಂದಿದ್ದಾರೆ. ಒಂದು ವೇಳೆ ನೀವು ದೇಶದಲ್ಲಿ ದೂರ ಕುಳಿತಿರಬಹುದು, ವಿದೇಶದ ಯಾವುದೇ ಮೂಲೆಯ ದೂರದಲ್ಲಿ ಕುಳಿತಿರಬಹುದು, ಆದರೆ ಯಾರೆಲ್ಲ ಬ್ರಾಹ್ಮಣ ಆತ್ಮ, ಬ್ರಾಹ್ಮಣ ಕುಲದವರಾಗಿದ್ದಾರೆ ಅವರೆಲ್ಲರ ಜನ್ಮದಿನವನ್ನ ಬಾಪ್ ದಾದಾರವರು ಆಚರಿಸುತ್ತಿದ್ದಾರೆ. ನೀವು ಸಹ ಸರ್ವರ ಜನ್ಮದಿನವನ್ನ ಆಚರಿಸುತ್ತಿದ್ದೀರಿ. ಕೇವಲ ಇಲ್ಲಿ ಕುಳಿತಿರುವವರಷ್ಟು ನೆನಪಿದೆಯೇನು? ಇಡೀ ವಿಶ್ವದ ಬ್ರಾಹ್ಮಣರಿಗೆ ನೆನಪಿದೆ ಅಲ್ಲವೇ? ನಮ್ಮ ಜನ್ಮದಿನವನ್ನೂ ಸಹ ಆಚರಿಸುತ್ತಿದ್ದಾರೆ ಎಂದು ಎಲ್ಲರೂ ನೋಡುತ್ತಿದ್ದಾರೆ. ಆದುದರಿಂದ ಇಡೀ ಬ್ರಾಹ್ಮಣ ಕುಲದ ಜನ್ಮದಿನವನ್ನ ಆಚರಿಸುತ್ತಿದ್ದೀರಾ ಅಲ್ಲವೇ? ಎಲ್ಲರಿಗೂ ಜನ್ಮದಿನದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಆಚರಣೆ ಮಾಡುವುದೆಂದರೆ ಉಮಂಗ ಉತ್ಸಾಹದಲ್ಲಿ ಬರುವುದು. ಹೇಗೆ ಹೃದಯಪೂರ್ವಕವಾದ ಉತ್ಸಾಹ ಇದೆ ಅಲ್ಲವೇ? ವಾಹ್, ನಮ್ಮ ಅಲೌಕಿಕ ಜನ್ಮದಿನ! ಹೀಗೆ ಇಂದು ಅಮೃತ ವೇಳೆಯಿಂದ ಎಲ್ಲರಲ್ಲೂ ಜನ್ಮದಿನದ ಉಮಂಗ ಉತ್ಸಾಹ ಬಹಳ ಇರಬೇಕಲ್ಲವೇ? ಬಾಪ್ ದಾದಾರವರು ನಿಮ್ಮ ಕಾರ್ಡ್ ಅನ್ನ ನೋಡಿದರು. ನೀವು ಈ ನೇತ್ರಗಳಿಂದ ನೋಡುತ್ತೀರಿ. ಬಾಪ್ ದಾದಾ ನಿಮಗಿಂತಲೂ ಮೊದಲೇ ಸೂಕ್ಷ್ಮದಲ್ಲಿ ನೋಡಿಬಿಡುತ್ತಾರೆ. ಎಲ್ಲರೂ ತಮ್ಮ ಮನಪೂರ್ವಕ ಉಮಂಗವನ್ನ ತೋರಿಸುವ ಸಲುವಾಗಿ ಎಷ್ಟೊಂದು ಉತ್ಸಾಹ ಇಡುತ್ತೀರೆಂದರೆ ಬಾಪ್ ದಾದಾ ನೋಡಿದರು. ಈ ವರ್ತಮಾನದಲ್ಲಿ ಇಮೇಲ್ ತುಂಬಾ ಸುಲಭವಾಗಿ ಬಿಟ್ಟಿದೆ ಅಲ್ಲವೇ? ಹೀಗೆ ಎಲ್ಲರೂ ಬಹಳ ಇಮೇಲ್ ಮಾಡ್ತಾರೆ, ಬಾಪ್ ದಾದಾವ್ರ ಬಳಿ ತಲುಪತ್ತೆ. ಒಂದು ವೇಳೆ ಇಮೇಲ್ ಆಗಿರಬಹುದು, ಕಾರ್ಡ್ ಆಗಿರಬಹುದು, ಪತ್ರವಾಗಿರಬಹುದು, ಮನಸ್ಸಿನ ಸಂಕಲ್ಪವಾಗಿರಬಹುದು. ಒಂದು ವೇಳೆ ಅಮೃತ ವೇಳೆಯಿಂದ 4-6 ಕಡೆ ಕಾರ್ಡ್, ಪತ್ರ, ಇಮೇಲ್, ಸಂಕಲ್ಪ ಒಂದು ಕಡೆ ಸೇರಿಸಿ ನೋಡಿದರೆ ತುಂಬಾ ಮಜಾ ಬರುತ್ತದೆ. ಈ ಪ್ರದರ್ಶನ ವಿಚಿತ್ರವಾಗಿರುತ್ತದೆ. ಜನ್ಮದಿನದಂದು ತಮ್ಮ ಮುಂದಿನ ಜೀವನಕ್ಕಾಗಿ ಸಂಕಲ್ಪ ಮಾಡುತ್ತಾರೆ. ಜನ್ಮದಿನದ ಸಂಖ್ಯೆ ಮುಂದುವರಿಯುವಂತದ್ದಾಗಿರುತ್ತದೆ. ಹೇಗೆ 65ರಿಂದ 66 ಆಯಿತಲ್ಲವೇ? ಈ ರೀತಿ ವರ್ಷವು ಮುಂದುವರಿಯುವಂತೆ ಪುರುಷಾರ್ಥದಲ್ಲಿ ಅಥವಾ ತಮ್ಮ ಅಮೂಲ್ಯ ಜೀವನದಲ್ಲಿ, ಮನದಲ್ಲಿ ಅರ್ಥಾತ್ ಸಂಕಲ್ಪದಲ್ಲಿ, ಬುದ್ಧಿಯ ನಿರ್ಣಯ ಶಕ್ತಿಯಲ್ಲಿ, ಮಾತಿನಲ್ಲಿ, ಸೆಕೆಂಡಿನಲ್ಲಿ ಸಫಲತಾ ಮೂರ್ತಿಯನ್ನಾಗಿ ಮಾಡುವ ಶಕ್ತಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಮಯ ಸಂಪರ್ಕ ಸಂಬಂಧದವರಿಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭೂತಿಯಾಗಬೇಕು. ಈ ರೀತಿ ತಮ್ಮ ಮುಂದಿನ ಭವಿಷ್ಯದ ಜೀವನಕ್ಕಾಗಿ ದೃಢ ಸಂಕಲ್ಪದ ವ್ರತವನ್ನ ಮಾಡಿದ್ದೀರಾ? ಏಕೆಂದರೆ ಶಿವ ಜಯಂತಿಯ ದಿನದಂದು ಬ್ರಾಹ್ಮಣ ಆತ್ಮಗಳಿಗೆ ವಿಶೇಷವಾಗಿ 2 ಲಕ್ಷ್ಯಗಳು ಇರುತ್ತದೆ. ಮೊದಲನೆಯದಾಗಿ ಸ್ವಯಂನೊಂದಿಗೆ ಪ್ರತಿಜ್ಞೆ ಮಾಡುವುದು, ಎರಡನೆಯದು ತಂದೆಯನ್ನ ಪ್ರತ್ಯಕ್ಷ ಮಾಡುವ ಸಲುವಾಗಿ ಧ್ವಜಾರೋಹಣ ಮಾಡುವುದು. ಈ 2 ವಿಶೇಷ ಲಕ್ಷ್ಯ ಈ ದಿನದಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುತ್ತದೆ. ಹೀಗೆ ಬಾಪ್ ದಾದಾರವರು ತಾವೆಲ್ಲರೂ ಹಿಂದೆ ಮಾಡಿರುವ ಪ್ರತಿಜ್ಞೆಗಳ ಲೆಕ್ಕವನ್ನ ನೋಡಿದರು. ಪ್ರತಿ ವರ್ಷ ಪ್ರತಿಯೊಬ್ಬರು ವಿಧಿಪೂರ್ವಕ ಸಂಕಲ್ಪದಿಂದ, ವಾಣಿಯಿಂದ ಪ್ರತಿಜ್ಞೆ ಮಾಡಿದ್ದಾರೆ. ಬಹಳ ಒಳ್ಳೆಯದೇ ಮಾಡಿದ್ದಾರೆ.
ಆದರೆ ಈಗ ಆ ದಿನದ ನಂತರ ಅರ್ಥಾತ್ ಜನ್ಮದಿನ ಆಚರಣೆ ಮಾಡಿದ ಮೇಲೆ ಈ ಒಂದು ಶಬ್ದಕ್ಕೆ ವಿಶೇಷ ಅಂಡರ್ಲೈನ್ ಮಾಡಿಕೊಳ್ಳಬೇಕು. ಆ ಶಬ್ದ ಹೊಸದೇನಲ್ಲ, ಸಾಮಾನ್ಯ ಶಬ್ದವಾಗಿದೆ. ಅದು ನಿರಂತರ ದೃಢತೆ, ಒಮ್ಮೊಮ್ಮೆ ಹುಡುಗಾಟಿಕೆ ಇರಬಾರದು. ನಿರಂತರ ಪ್ರತಿ ಸಂಕಲ್ಪ, ಮಾತು, ಕರ್ಮದ ಮೂಲಕ ಸ್ವಯಂ ಸೇವೆ ಸಂಬಂಧದಲ್ಲಿ 100% ಸಫಲತೆಯೇ ನಿರಂತರ ದೃಢತೆಯ ಚಿಹ್ನೆಯಾಗಿದೆ. ಎಲ್ಲಿಯವರೆಗೆ ಎಲ್ಲಾ ಬ್ರಾಹ್ಮಣರಲ್ಲಿ ಸದಾ ಸಫಲತೆ ಕಡಿಮೆ ಇರುತ್ತದೆ ಎಂದರೆ ನಾಟಕದ ಅನುಸಾರ ತಡವಾಗಿ ಪ್ರತ್ಯಕ್ಷತೆಯಾಗುತ್ತದೆ. ಸಫಲತೆಯು ಪ್ರತ್ಯಕ್ಷತೆಯ ಆಧಾರವಾಗಿದೆ. ಆದುದರಿಂದ ಪ್ರತಿ ಮಾತು ಹಾಗೂ ಸಂಕಲ್ಪ ಸಫಲತಾಪೂರ್ವಕವಾಗಿರಲಿ. ಇದನ್ನ ಈ ಸಮಯದ ನೆನಪಾರ್ಥವಾಗಿ ಗುರುಗಳೆಂದು ಹೇಳಿಕೊಳ್ಳುವಂತವರಿಗೆ ಸತ್ವಚನ್ ಮಹಾರಾಜ್ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಅವರು ಸುಳ್ಳನ್ನು ಸಹ ಹೇಳುತ್ತಿರುತ್ತಾರೆ, ಆದರೆ ಭಕ್ತರು ಸತ್ಯವಚನವೆಂದು ಹೇಳುತ್ತಾರೆ. ಇದು ನಿಮ್ಮ ವಚನದ ಗಾಯನವಾಗಿದೆ. ಮಹಾರಾಜ್ ಮಹಾನ್ ಅಂತ ನೀವು ಆಗುತ್ತೀರಲ್ಲವೇ? ಆದುದರಿಂದ ವಚನ ಮಹಾರಾಜ್ ಅರ್ಥಾತ್ ಮಹಾನ್ ಆತ್ಮಗಳೆಂದರ್ಥ. ಆದರೆ ಎಂದಿಗೂ ಈ ರೀತಿ ಯೋಚಿಸಬಾರದಾಗಿದೆ. ನನ್ನ ಭಾವ ಆ ರೀತಿ ಇರಲಿಲ್ಲ, ಆದರೆ ಹೇಳಿಬಿಟ್ಟೆ. ಮಾತು ಬಂದುಬಿಟ್ಟಿತು. ಭಾವನೆ ಇಲ್ಲದೆ ಎಂದಿಗೂ ಮಾತು ಹೊರಬರುವುದಿಲ್ಲ. ಈ ರೀತಿ ಇದು ತಮ್ಮನ್ನ ತಪ್ಪಿಸಿಕೊಳ್ಳುವ ಮಾತಾಗಿದೆ. ಒಮ್ಮೊಮ್ಮೆ ಮಾತು ಬಂದು ಬಿಟ್ಟಿತು ಹೇಳುತ್ತೀರಿ. ಏಕೆ ಬಂದು ಬಿಟ್ಟಿತು? ಏಕೆಂದರೆ ನಿಯಂತ್ರಣ ಶಕ್ತಿ ಇಲ್ಲವೇನು? ತಮಗೆ ತಿಳಿಯದಂತೆ ಮಾತು ಬಂದು ಬಿಡುತ್ತದೆ ಎಂದು ಹೇಳುತ್ತೀರಿ. ಅಂದಾಗ ನೀವು ರಾಜರಲ್ಲವೇ? ಕೆಲವು ಕರ್ಮೇಂದ್ರಿಯಗಳಿಗೆ ವಶರಾಗಿರುವ ಕಾರಣ ಮಾತು ಬಂದು ಬಿಟ್ಟಿತು, ಆಗಿ ಹೋಯಿತೆಂದು. ಈ ವರ್ಷದಲ್ಲಿ ಶುಭಾಶಯ ಜೊತೆಯಲ್ಲಿ ನಿರಂತರವಾಗಿ ಪ್ರತಿ ಮಾತಿನಲ್ಲಿ ದೃಢತೆಗೆ ಅಂಡರ್ಲೈನ್ ಮಾಡಿಕೊಳ್ಳಿ. ಜನ್ಮದಿನವಾಗಿರುವ ಕಾರಣ ಬಾಪ್ ದಾದಾ ಬೇರೆ ಏನೂ ಹೇಳುವುದಿಲ್ಲ. ಆದರೆ ಎಲ್ಲರ ದಿನಚರ್ಯದಲ್ಲಿ ಬಾಪ್ ದಾದಾರವರು ಒಂದು ಮಾತನ್ನ ಗಮನಿಸಿದ್ದಾರೆ. ಆದರೆ ಈ ಟರ್ನಿನ ಅಂತ್ಯದಲ್ಲಿ ಹೇಳುತ್ತೇನೆ. ಇಂದು ಆಚರಿಸುವುದಷ್ಟೇ, ಹೇಳುವುದೇನೂ ಇಲ್ಲ. 15 ದಿನದ ನಂತರ ಹೇಳುತ್ತೇನೆ. ಬಾಪ್ ದಾದಾ ಈಗ ಹೇಳಿದರೆ 15 ದಿನದ ಒಳಗಡೆ ಸರಿಯಾಗಿ ಬಿಡುತ್ತದೆ. ಒಳ್ಳೆಯದು. ಈಗ ಒಂದು ವೇಳೆ 15 ದಿನಗಳಲ್ಲಿ ಸರಿ ಹೋಗುವುದಾದರೆ ಈಗಲೇ ಹೇಳುವುದು ಸರಿಯಿದೆ. ಈ ರೀತಿ 15 ದಿನಗಳಲ್ಲಿ ಪರಿವರ್ತನೆ ಆಗಿಬಿಟ್ಟಾಗ ಬಾಪ್ ದಾದಾ ಏನು ಮಾಡಬಹುದೆಂದು ಗೊತ್ತಿಲ್ಲ. ಹಾಗಾದರೆ ಹೇಳಿಬಿಡಲೇ? ಪಾಂಡವರೇ, ಹೇಳೋಣವೇ? 15 ದಿನಗಳಲ್ಲಿ ಪರಿವರ್ತನೆ ಆಗಿಬಿಡುತ್ತದೆಯೇ? ಸಂಕಲ್ಪ ಮಾಡ್ತೀರಾ? ಚೆನ್ನಾಗಿದೆ. ಹೇಳಿದ್ರೆ ಪಾಂಡವರು ಮಾಡ್ತೀರಾ ಅಲ್ವೇ? ಹೇಳುವುದೇನೋ ಸಹಜವಾಗಿದೆ, ನೀವು ಮಾಡ್ತೀರಾ? ಮಾಡ್ಬೇಕಾಗತ್ತೆ. ಬಾಪ್ ದಾದಾರವರು ಹಿಂದೆ ಇರುವವ ಮಾತೆಯರನ್ನ, ಶಿಕ್ಷಕಿ ಸಹೋದರಿಯರನ್ನ, ಡಬಲ್ ವಿದೇಶಿಯವರನ್ನ ಕೇಳ್ತಾ ಎಲ್ಲರಿಂದ ಕೈಯನ್ನ ಎತ್ತಿಸ್ತಾ ಇದ್ದಾರೆ. ಎಲ್ಲರೂ ಕೈಗಳನ್ನ ಬಹಳ ಚೆನ್ನಾಗಿ ಎತ್ತಿ ಬಿಡ್ತೀರಿ. ಡಬಲ್ ವಿದೇಶಿಯರಿಂದ 3 ಗ್ರೂಪ್ ಇದೆ ಅಲ್ಲವೇ? ಒಳ್ಳೆಯದು. ಅಂತರ್ಮುಖಿ ಗ್ರೂಪ್ ಕೈ ಎತ್ತಿರಿ. ಅಂತರ್ಮುಖಿ ಗ್ರೂಪ್ನಲ್ಲಿ ಕಡಿಮೆ ಇದ್ದಾರೆ. ಮಸ್ತಾನ 2ನೆಯ ಗ್ರೂಪ್ ಆಗಿದೆ. ಒಳ್ಳೆಯದು. ಮಸ್ತಾನ ಗ್ರೂಪ್ನವರು ನಿಂತುಕೊಳ್ಳಿ. ಸದಾ ಮಸ್ತಿಯಲ್ಲಿ ಇರುವವರಲ್ಲವೇ? ಮಸ್ತಾನ ಎಂದು ಏನರ್ಥ? ಸದಾ ತಲ್ಲೀನರಾಗಿರುವವರಲ್ಲವೇ? ಶಕ್ತಿ 3ನೆಯ ಗ್ರೂಪ್, ಶಕ್ತಿ ಗ್ರೂಪ್ ಶಕ್ತಿಶಾಲಿಯಾಗಿದೆ ಅಲ್ಲವೇ? ಹೆಸರುಗಳು ಬಹಳ ಚೆನ್ನಾಗಿದೆ. ಯಜ್ಞದ ಆದಿಯಲ್ಲಿ ಬಟ್ಟಿ ನಡೆಯುವಾಗ ನಿಮ್ಮ ಗ್ರೂಪ್ಗಳ ಹೆಸರುಗಳೇನು? ಡಿವೈನ್ ಯೂನಿಟಿ, ಮನೋಹರ್ ಪಾರ್ಟಿ, ಸುಪ್ರೀಂ ಪಾರ್ಟಿ. ಹೆಸರುಗಳೇನು ಸುಂದರವಾಗಿದೆ ಅಲ್ಲವೇ? ಹೀಗೆ ಈ ಗ್ರೂಪ್ಸ್ ಸಹ ಚೆನ್ನಾಗಿದೆ. ಹೆಸರು ನೆನಪಿದ್ದಾಗ ಹೆಸರಿನ ಜೊತೆಯಲ್ಲಿ ಕರ್ತವ್ಯವೂ ಸಹ ನೆನಪಿರುತ್ತದೆ. ಡಬಲ್ ವಿದೇಶದ ಕುಮಾರರು ನಿಂತುಕೊಳ್ಳಿ. ಒಳ್ಳೆಯದು. ಇದು ಕುಮಾರರ ಗ್ರೂಪ್ ಆಗಿದೆ. ಬಾಪ್ ದಾದಾರವರು ಡಬಲ್ ವಿದೇಶದ ರಿಫ್ರೆಶ್ಮೆಂಟಿನ ಸಮಾಚಾರವನ್ನ ಕೇಳುತ್ತಾ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಬಾಪ್ ದಾದಾ ಮನಪೂರ್ವಕವಾಗಿ ಅಭಿನಂದನೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಈ ಎಲ್ಲಾ ಗ್ರೂಪ್ನ ಸಹ ಹಿಂದಿನ ಯಾವ ಮಾತನ್ನ ಅಂಡರ್ಲೈನ್ ಮಾಡಲಾಗಿದೆ ಅದನ್ನೂ ಸಹ ನೆನಪು ಮಾಡ್ತಾ ಇದ್ದಾರೆ. ಡಬಲ್ ವಿದೇಶದ ಶಿಕ್ಷಕಿ ಸಹೋದರಿಯರು ತುಂಬಾ ಇದ್ದಾರೆ. ಟೀಚರ್ ಆಗುವುದು ಬಹಳ ಶ್ರೇಷ್ಠ ಭಾಗ್ಯದ ಚಿಹ್ನೆ ಆಗಿದೆ. ಏಕೆಂದ್ರೆ ಬಾಪ್ ದಾದಾ ಟೀಚರ್ಸ್ಗೆ ಗುರು ಸಹೋದರ ರೂಪದಲ್ಲಿ ನೋಡ್ತಾರೆ. ತನ್ನ ಸಮಾನ ರೂಪದಲ್ಲಿ ಏಕೆ ನೋಡ್ತಾರೆ ಅಂದ್ರೆ ಟೀಚರ್ಸ್ಗೆ ತಂದೆಯ ಆಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ಪ್ರಾಪ್ತಿಯಾಗ್ತದೆ. ಗುರುಗಳ ಗದ್ದೆ ಇರುವಂತೆ ಇದು ಮುರುಳಿಯ ಸಿಂಹಾಸನವಾಗಿದೆ. ಇಲ್ಲಿ ಮುರುಳಿ ಧಾರಣೆ ಮಾಡಿಸಬೇಕು ಹಾಗೂ ಹೇಳಬೇಕು. ಮುರುಳಿಯನ್ನ ಹೇಳುವುದಷ್ಟೇ ಅಲ್ಲ, ಧಾರಣೆಯೂ ಸಹ ಮಾಡಿಸಬೇಕು.
ಬಾಪ್ ದಾದಾರವರು ಟೀಚರ್ಸ್ನ ಗುರು ಸಹೋದರಾಸನವನ್ನ ಕೊಟ್ಟಿದ್ದಾರೆ ಹಾಗೂ ವಿದೇಶದಲ್ಲಿ ಅತಿ ಬೇಗ ಸಿಂಹಾಸನ ಅಧಿಕಾರಿಗಳಾಗಿ ಬಿಡುತ್ತಾರೆ. ಈ ರೀತಿ ಧೈರ್ಯದಿಂದ ಜವಾಬ್ದಾರಿಯ ಕಿರೀಟವನ್ನ ಧಾರಣೆ ಮಾಡುವುದು ಕಡಿಮೆ ಮಾತೇನಲ್ಲ ಎಂದು ಬಾಪ್ ದಾದಾರವರು ಖುಷಿ ಪಡ್ತಾ ಇದ್ದಾರೆ. ಆದರೆ ಗುರು ಸಹೋದರ ಅರ್ಥಾತ್ ತಂದೆ ಸಮಾನ. ಎಲ್ಲರೂ ತಂದೆ ಸಮಾನ. ಆದರೆ ಟೀಚರ್ಸಿಗೆ ವಿಶೇಷವಾಗಿ ಜವಾಬ್ದಾರಿಯ ಕಿರೀಟ ಪ್ರಾಪ್ತಿಯಾಗುತ್ತದೆ. ಬಾಪ್ ದಾದಾರವರಿಗೆ ಟೀಚರ್ಸಿನ ಸಂಘಟನೆ ತುಂಬಾ ಇಷ್ಟವಾಗುತ್ತದೆ. ಆದರೆ ಇಂದಿನ ಈ ವಿಶೇಷ ಶಬ್ದ ನಿರಂತರ ಅಟೆನ್ಷನ್ ಇರಬೇಕು. ಒಳ್ಳೆಯದು. ಭಾರತದ ಟೀಚರ್ಸ್ ನಿಂತ್ಕೊಳ್ಳಿ. ಭಾರತದವರು ಸಹ ಕಡಿಮೆ ಇಲ್ಲ. ತಂದೆ ಟೀಚರ್ಸ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ? ಈ ಮುರಳಿ ಹೇಳುವ ಸ್ಥಾನ ತುಂಬಾ ಭಾಗ್ಯವಂತರಾಗಿದ್ದೀರಿ, ತುಂಬಾ ಲಕ್ಕಿಗಳಾಗಿದ್ದೀರಿ. ಸಾಕಾರ ರೂಪದಲ್ಲಿ ಯಾರು ನಿಮಿತ್ತರಾಗಿದ್ದಾರೆ? ಒಳ್ಳೆಯದು. ದಾದಿಯರಂತೂ ಒಬ್ಬರು ವಿದೇಶದಲ್ಲಿ ಮತ್ತೊಬ್ಬರು ಮಧುಬನದಲ್ಲಿರುತ್ತಾರೆ. ಆದರೆ ಪ್ರತಿ ಸ್ಥಾನದಲ್ಲಿ ಸಾಕಾರ ರೂಪದಲ್ಲಿ ಟೀಚರ್ಸ್ ನಿಮಿತ್ತ ಆಗಿದ್ದಾರೆ. ಅಥವಾ ಪಾಂಡವರು ಸಹ ನಿಮಿತ್ತ ಆಗಿದ್ದಾರೆ. ಕೇವಲ ಟೀಚರ್ಸ್ ಅಷ್ಟೇ ಅಲ್ಲ, ಪಾಂಡವರು ಸಹ ಇದ್ದಾರೆ. ಅವರನ್ನ ಹಿರಿಯ ಸಹೋದರರೆಂದು ಹೇಳುತ್ತೀರಲ್ಲವೇ? ಅವಶ್ಯವಾಗಿ ಪಾಂಡವರು ಇರ್ತಾರೆ. ಶಕ್ತಿಯರು ಹಾಗೂ ಪಾಂಡವರು ಇಬ್ಬರಿಂದಲೂ ಆದಿಯಿಂದ ಕಾರ್ಯ ನಡೆಯುತ್ತಾ ಬಂದಿದೆ. ಪಾಂಡವರ ಸಂಖ್ಯೆ ಕಡಿಮೆ ಇರಬಹುದು. ಆದರೆ ವಿಶ್ವಕಿಶೋರ್ ದಾದಾ ಇದ್ದಾರಲ್ಲವೇ? ಆನಂದ್ ಕಿಶೋರ್, ವಿಶ್ವಕಿಶೋರ್ ಆರಂಭದವರಾಗಿದ್ದಾರೆ. ಹೀಗೆ ಪಾಂಡವರು ಸಹ ಜೊತೆಯಲ್ಲಿ ಇದ್ದಾರಲ್ಲವೇ? ಆದರೆ ಬಹಳ ಟೀಚರ್ಸ್ ನಿಮಿತ್ತರಾಗುತ್ತಾರೆ. ಪಾಂಡವರು ಬ್ಯಾಕ್ ಬೋನ್ ಆಗಿದ್ದಾರೆ. ಟೀಚರ್ಸ್ಗಳು ಸಹ ಬ್ಯಾಕ್ ಬೋನ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರವಿದೆ. ಆದರೆ ಡಬಲ್ ವಿದೇಶದ ಪಾಂಡವರು ಸಹ ಟೀಚರ್ಸ್ ಆಗ್ತಾರೆ. ಭಾರತದಲ್ಲಿ ಪಾಂಡವರು ಟೀಚರ್ಸ್ ಆಗೋದು ಕಡಿಮೆ. ಆದರೆ ಬಾಪ್ ದಾದಾ ಟೀಚರ್ಸಿಗೆ ಈ ಮಾತನ್ನ ತಿಳಿಸಿಕೊಡ್ತಾರೆ. ಟೀಚರ್ ಎಂದರೆ ತಮ್ಮ ಜೀವನದಿಂದ ತಂದೆಯನ್ನ ಸಾಕ್ಷಾತ್ಕಾರ ಮಾಡಿಸುವವರಾಗಿದ್ದಾರೆ. ತಮ್ಮ ಈ ಜೀವನದಿಂದ ತಮ್ಮ ಭವಿಷ್ಯವು ಸ್ಪಷ್ಟವಾಗಿ ಕಾಣುತ್ತದೆ. ಇಂತಹ ಟೀಚರ್ಸ್ ಅಲ್ಲವೇ? ನಿಮ್ಮನ್ನ ನೋಡಿ ಬಾಪ್ ದಾದಾರವರ ಪಾಲನೆಯ ಅನುಭವ ಆಗಬೇಕು. ಪರಮಾತ್ಮನ ಶಕ್ತಿಗಳು ತಮ್ಮ ಮಾತು ಹಾಗೂ ಚೆಹರೆಯಿಂದ ಕಾಣಬೇಕು. ಇಂತಹ ಟೀಚರ್ ಹೇಳಿದರು ಎಂದು ಹೇಳಬಾರದು. ಬಾಪ್ ದಾದಾ ಟೀಚರ್ಸಿನ ಜೀವನದಿಂದ ಅನುಭವ ಮಾಡಿಸದರೆಂದು ಹೇಳಬೇಕು. ಬಾಬಾರವರೊಂದಿಗೆ ಎಲ್ಲರ ಸಂಬಂಧ ಜೋಡಿಸುವುದು ಇದಾಗಿದೆ ಶಿಕ್ಷಕರ ಕರ್ತವ್ಯ. ಪ್ರತಿಯೊಬ್ಬರ ಹೃದಯದಿಂದ ಪ್ರತಿ ಸಮಯ ಬಾಬಾ ಎಂದೇ ಬರಲಿ. ಪ್ರತಿಯೊಬ್ಬರ ಈ ಗ್ರೂಪ್ ಸಹ ಚೆನ್ನಾಗಿ ಮಾಡಿದ್ದಾರೆ. ಏಕೆಂದರೆ ವ್ಯಕ್ತಿಗತ ರಿಫ್ರೆಶ್ಮೆಂಟ್ ಸಿಗೋದ್ರಿಂದ ಉತ್ತಮ ಅನುಭೂತಿಯನ್ನ ಮಾಡ್ತಾರೆ. ಗ್ರೂಪ್ನಲ್ಲಿ ಉತ್ತಮವಾದ ಫಲಿತಾಂಶ ಸಿಗುತ್ತದೆ. ಇದು ಒಳ್ಳೆಯದೇ ಆಗಿದೆ. 4 ಕಡೆಯ ಜನ್ಮೋತ್ಸವ ಆಚರಣೆ ಮಾಡುವಂತ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಗೆ, ಸದಾ ಅಲೌಕಿಕ ಜನ್ಮದ ಅಲೌಕಿಕ ದಿವ್ಯ ಕರ್ತವ್ಯ ಮಾಡುವಂತ ಶ್ರೇಷ್ಠ ಆತ್ಮಗಳಿಗೆ, ಸದಾ ಒಬ್ಬ ತಂದೆ ಇಲ್ಲದೆ ಬೇರೆ ಯಾರೂ ಇಲ್ಲ ಇಂಥ ಎಕಾನಮಿ ಹಾಗೂ ಸರ್ವ ಖಜಾನೆಗಳ ಎಕಾನಮಿ ಅವತಾರ ಮಕ್ಕಳಿಗೆ, ಸದಾ ಪ್ರತಿ ವರದಾನ ಹಾಗೂ ಆಸ್ತಿಯನ್ನ ಜೀವನದ ಮೂಲಕ ಪ್ರತ್ಯಕ್ಷ ಮಾಡುವ ಉಮಂಗ ಉತ್ಸಾಹದಲ್ಲಿರುವ ಮಕ್ಕಳಿಗೆ ಬಾಪ್ ದಾದಾರವರ ಅಲೌಕಿಕ ಜನ್ಮದಿನದ ಶುಭಾಶಯಗಳೊಂದಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ದಾದಿಯವರೊಂದಿಗೆ, ದಾದೀಜಿ ಅವರು ಬಾಪ್ ದಾದಾರವರಿಗೆ ಜನ್ಮದಿನದ ಸಲುವಾಗಿ ಬಹಳ ಅಭಿನಂದನೆಯನ್ನ ಸಲ್ಲಿಸಿದರು. ಇಂದಿನ ಮಾಲೆಯಲ್ಲಿ ತಾವೆಲ್ಲರೂ ಸೇರಿರುವಿರಿ. ಮಾಲೆಯನ್ನ ನೆನಪು ಮಾಡಿಕೊಳ್ಳಲಾಯಿತಲ್ಲವೇ? ನೀವು ಆದಿಯ ಸ್ಥಾಪನೆಯ ರತ್ನ. ಈ ಮಾಲೆಯಲ್ಲೂ ನೀವು ಮಣಿಯಾಗಿದ್ದೀರಿ. ಸ್ಥಾಪನೆಯಲ್ಲೂ ನಿಮಿತ್ತರಾಗಿ, ಪಾಲನೆಯಲ್ಲೂ ನಿಮಿತ್ತರಾಗಿ, ಈಗ ತಂದೆ ಜೊತೆ ಹಿಂತಿರುಗಲು ಸಹ ನಿಮಿತ್ತರಾಗಿದ್ದೀರಾ ಅಲ್ಲವೇ? ಬಾಪ್ ದಾದಾ ಮನೆಯ ಬಾಗಿಲನ್ನು ಒಬ್ಬರೇ ತೆರೆಯುವುದಿಲ್ಲ. ನಿಮಗಾಗಿ ತಡೆಯಲಾಗಿದೆ. ನೀವು ಬಂದರೆ ಬಾಗಿಲು ತೆರೆಯಬಹುದು. ಆದರೆ ಸೇವೆಯನ್ನ ಸಂಪೂರ್ಣ ಮಾಡಬೇಕಾಗುತ್ತದೆ. ಏಕೆಂದರೆ ಸಾಕಾರದಲ್ಲಿ ತಮ್ಮನ್ನು ನಿಮಿತ್ತ ಮಾಡಲಾಗಿದೆ. ಸಾಕಾರನ ಈ ಕರ್ತವ್ಯವನ್ನು ಪೂರ್ತಿ ಮಾಡಬೇಕಾಗುವುದು. ಇಂದು ಎಲ್ಲರೂ ಯಾರನ್ನು ನೋಡುತ್ತಾರೆ? ಎಲ್ಲರ ದೃಷ್ಟಿ ಯಾರ ಕಡೆ ಹೋಗುತ್ತದೆ? ನಿಮ್ಮ ಕಡೆ ಹೋಗುತ್ತದೆ ಅಲ್ಲವೇ? ನಿಮಿತ್ತರಾಗಿರುವ ಕಡೆ ಎಲ್ಲರ ದೃಷ್ಟಿ ಹೋಗುತ್ತದೆ. ಎಲ್ಲರ ದೃಷ್ಟಿಯಲ್ಲಿ ತಾವಿದ್ದೀರಿ. ತಂದೆಯ ದೃಷ್ಟಿಯಂತೂ ಬೇಹದ್ದಿನ ದೃಷ್ಟಿಯಾಗಿದೆ. ಆದುದರಿಂದ ತಾವೆಲ್ಲರೂ ತಂದೆಯ ನಯನಗಳಲ್ಲಿ ಇದ್ದೀರಿ. ಎಲ್ಲರೂ ಕಣ್ಮಣಿಗಳಾಗಿದ್ದೀರಿ. ಬಹಳ ಒಳ್ಳೆಯದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಹಾಗೂ ಮಾಡಲೇಬೇಕು.
ಏಕೆಂದರೆ ತನ್ನ ನಾಟಕದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಮಜಾ ಅನಿಸುತ್ತದೆ ಅಲ್ಲವೇ? ತುಂಬಾ ಒಳ್ಳೆಯದು. ವರದಾನ: ಅಲ್ಪಕಾಲದ ಆಶ್ರಯದ ದಡವನ್ನ ಬಿಟ್ಟು ಒಬ್ಬ ತಂದೆಯನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಆಗಿರಿ. ಪುರುಷಾರ್ಥದ ಅರ್ಥ ಇದಲ್ಲ ಒಂದು ಬಾರಿ ಮಾಡಿದ ತಪ್ಪನ್ನ ಪದೇ ಪದೇ ಮಾಡುತ್ತಿರುವುದು ಮತ್ತು ಪುರುಷಾರ್ಥವನ್ನ ತಮ್ಮ ಆಶ್ರಯವಾಗಿ ಮಾಡಿಕೊಳ್ಳುವುದು. ಯಥಾರ್ಥ ಪುರುಷಾರ್ಥಿ ಎಂದರೆ ಪುರುಷ ಆಗಿ ರಥದ ಮೂಲಕ ಕಾರ್ಯ ಮಾಡುವಂತವರು. ಈಗ ಅಲ್ಪಕಾಲದ ಆಶ್ರಯದ ದಡವನ್ನ ಬಿಟ್ಟು ಬಿಡಿ. ಎಷ್ಟೋ ಮಕ್ಕಳು ತಂದೆಗೆ ಬದಲಾಗಿ ಹದ್ದಿನ ದಡವನ್ನ ಆಶ್ರಯವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ತಮ್ಮ ಸ್ವಭಾವ ಸಂಸ್ಕಾರಗಳನ್ನ ಪರಿಸ್ಥಿತಿಗಳನ್ನ ಅಲ್ಪಕಾಲದ ಆಶ್ರಯ ತೋರಿಕೆಗಾಗಿ ಮಾತ್ರ ಇದೆಲ್ಲ ಮೋಸ ಮಾಡುವುದಾಗಿದೆ. ಒಬ್ಬ ತಂದೆಯ ಆಶ್ರಯವೇ ಛತ್ರಛಾಯೆ ಆಗಿದೆ. ಸ್ಲೋಗನ್: ಜ್ಞಾನಪೂರ್ಣ ಇವರೇ ಆಗಿದ್ದಾರೆ. ಯಾರು ಮಾಯೆಯನ್ನ ದೂರದಿಂದಲೇ ಗುರುತಿಸಿ ಸ್ವಯಂ ಅನ್ನು ಸಮರ್ಥ ಮಾಡಿಕೊಳ್ಳುತ್ತಾರೆ ಅವರೇ ಜ್ಞಾನಪೂರ್ಣ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.